ನನ್ನ ಲಾಸ್ಟ್ ವಿಡಿಯೋದಲ್ಲಿ ನೀವು ಈ ಚಿನ್ನದ ಅಂಗಡಿಯನ್ನು ನೋಡಿರ್ಬೋದು. ನಮಸ್ತೆ, ನಾನು ನಿಮ್ಮ ಸೀಮಾ ಚೈನಾದಿಂದ ಮಾತಾಡ್ತಾ ಇದ್ದೇನೆ. ನಮ್ಮ ಶಾಲೆಗಳಲ್ಲೆಲ್ಲ ಬೆಳಿಗ್ಗೆ ಒಂದು ಪ್ರಾರ್ಥನೆ ಇರ್ತದಲ್ಲ, ಸಾಮೂಹಿಕ ಪ್ರಾರ್ಥನೆ, ಶಾಲೆಯ ಪ್ರೇಯರ್. ಅದೇ ತರ ಈ ಚಿನ್ನದ ಅಂಗಡಿಯಲ್ಲಿ ಕೂಡ ಪ್ರೇಯರ್ ರಿಚುವಲ್ ಅಂತ ಉಂಟು, ಗೊತ್ತುಂಟಾ? ನಂಗೀಗ ಆಶ್ಚರ್ಯ ಆಯ್ತು ನೋಡಿ. ಬೆಳಿಗ್ಗೆ ಹೇಗೆ ನಾವು ಗ್ರೌಂಡ್ ಅಲ್ಲಿ ಸೇರಿ ಎಲ್ಲರೂ ಸಾಲು ನಿಂತು ಪ್ರೇಯರ್ ಹಾಡ್ತಾರೆ, ಹಾಡಿ ಆ ಒಂದು ಪದ್ಯ ನಿಂತ ಕೂಡಲೇ ಉಂಟಲ್ಲ, ಯಾವ ರೀತಿ ಒಂದು ಕ್ಲಾಸ್ ಡಿಸ್ಪರ್ಸ್ ಅಂತ ಹೇಳಿ ಲಾಸ್ಟಿಗೆ ಚಪ್ಪಾಳಿ ತಟ್ಟಿ ನಾವು ಒಳಗಡೆ ಹೋಗ್ತೇವಲ್ಲ, ಕ್ಲಾಸ್ ರೂಮ್ ಒಳಗಡೆ, ಹಾಗೆ ಅವರು ಕೂಡ ಚಿನ್ನದ ಅಂಗಡಿಗೆ ಹೋಗ್ತಿದ್ದಾರೆ. ಆಯ್ತಾ, ತುಂಬಾ ಇಂಟ್ರೆಸ್ಟಿಂಗ್ ಉಂಟು ಈ ವಿಡಿಯೋ. ಇದು ನಾನು ಫಸ್ಟ್ ಟೈಮ್ ನೋಡಿದ್ದು ಚೈನಾದಲ್ಲಿ ಕೂಡ. ಸೇಮ್ ಶಾಲೆ ಹಾಗೆ ಯೂನಿಫಾರ್ಮ್ ಎಲ್ಲ ಹಾಕಿಕೊಂಡು ನನಗೆ ನನ್ನ ಶಾಲೆಯೇ ನೆನಪಾಯ್ತಾಯ್ತಾ, ಶಾಲಾ ದಿನಗಳು. ಇದೇ ಥರ ನಾನು ಸಹ ಮಾಸ್ ಪ್ರೇಯರಲ್ಲಿ ನಿಂತು ನನ್ನ ಕ್ಲಾಸ್ಮೇಟ್ಸ್ಗಳೊಟ್ಟಿಗೆ ಹಾಡ್ತಾ ಇದ್ದೆ. ಒಂದು ಸ್ಪೆಷಲ್ ಎಂತ ಅಂತ ಹೇಳಿದರೆ, ಈ ಹಾಡಿನ ಅರ್ಥವನ್ನು ಇವರು ಹಾವಭಾವದೊಂದಿಗೂ ತೋರಿಸ್ತಾರೆ. ಈ ಕಪ್ಪು ಡ್ರೆಸ್ ಹಾಕಿದವರು ನನಗೆ ನಮ್ಮ ಕ್ಲಾಸ್ ಲೀಡರ್ನ ಒಂದು ಪಾರ್ಟನ್ನು ನೆನಪು ಮಾಡ್ತಾ ಇದ್ದಾರೆ. ಇವರ ಈ ಪ್ರೇಯರಿನ ಕೊನೆಯ ಭಾಗ ಉಂಟಲ್ಲ, ನನಗೆ ನಮ್ಮ ರಾಷ್ಟ್ರಗೀತೆಯ ಕೊನೆಯ ಸಾಲುಗಳನ್ನು ಹೈ ಪಿಚ್ಚಲ್ಲಿ ಹಾಡಿದರೆ ಹೇಗಿರ್ತದೆ, ಅದೇ ಥರ ಒಂದು ರೋಮಾಂಚನ ಮೂಡಿಸಿತು. ನನಗೆ ಆಶ್ಚರ್ಯ ಆದದ್ದು ಈ ಕೊನೆಯ ಭಾಗ. ಹೇಗೆ ತರಗತಿಯ ಲೀಡರ್ ಕ್ಲಾಸ್ ಡಿಸ್ಪರ್ಸ್ ಅಂತ ಹೇಳಿ ವಾಪಸ್ ಕ್ಲಾಸಿಗೆ ಹೋಗುವಾಗ ಸಾಲಾಗಿ ಹೋಗ್ತಾರಲ್ಲ, ಅದೇ ಥರ ಇಲ್ಲಿ ಕೂಡ ನೋಡಿ ಅಂತೆ, ಲೀಡರ್ ಹೇಳಿದ ಮತ್ತೆ ಎಲ್ಲರೂ ಒಳಗಡೆ ಹೋದದ್ದು. ನನಗೆ ಚಿಕ್ಕ ಚಿಕ್ಕ ವಿಷಯ ಕೂಡ ತುಂಬಾ ಎಕ್ಸೈಟ್ಮೆಂಟ್ ಕೊಡ್ತದಲ್ಲ, ಹಾಗಾಗಿ ಯಾವುದು ನನಗೆ ಖುಷಿ ಆಯಿತು, ಯಾವುದು ತುಂಬಾ ಆಸಕ್ತಿಕರ ಆಯಿತು, ಅದನ್ನು ನಿಮಗೆ ಸಹ ತೋರಿಸೋದು ನನಗೆ ತುಂಬಾ ಒಂದು ಖುಷಿಯ ವಿಷಯ. ಹಾಗಾಗಿ ಈ ವಿಡಿಯೋ ಮಾಡಿದ್ದು ನಾನು.